ರೂಪಾವಳಿಗಳು ಪದರೂಪ ಪ್ರತ್ಯಯಗಳು ಬೇರೆ ಬೇರೆ ರೂಪಾವಳಿಗಳ ಅಂಗಗಳಾಗಿ ಬರುತ್ತವೆ. ಉದಾಹರಣೆಗಾಗಿ ವಾಕ್ಯವೊಂದರಲ್ಲಿ ಬರುವ ನಾಮಪದಗಳಿಗೂ ಮತ್ತು ಕ್ರಿಯಾಪದಕ್ಕೂ ನಡುವಿರುವ ಸಂಬಂಧವೇನೆಂಬುದನ್ನು ತಿಳಿಸುವ ವಿಭಕ್ತಿ ಪ್ರತ್ಯಯಗಳದೊಂದು ರೂಪಾವಳಿ ಇದೆ. ಮಾಡುಗನ ಇಲ್ಲವೇ ವಿಷಯದ ಪುರುಷಲಿಂಗ ವಚನಗಳನ್ನು ತಿಳಿಸುವ ಆಖ್ಯಾತ ಪ್ರತ್ಯಯಗಳದೊಂದು ರೂಪಾವಳಿ ಇದೆ ಮತ್ತು ಬೇರೆ ಬೇರೆ ಕಾಲಭೇದಗಳನ್ನು ತಿಳಿಸುವ ಕಾಲ ಪ್ರತ್ಯಯಗಳದೊಂದು ರೂಪಾವಳಿ ಇದೆ ಇತ್ಯಾದಿ. ಈ ರೂಪಾವಳಿಗಳ ಬಳಕೆ ಎಲ್ಲಿ ನಡೆಯಬೇಕೆಂಬುದನ್ನು ತಿಳಿಸುವ ವಾಕ್ಯ ರಚನೆಯ ನಿಯಮಗಳಿವೆ ಮತ್ತು ಹಾಗೆ ಅವನ್ನು ಬಳಸಬೇಕಾಗಿರುವಲ್ಲೆಲ್ಲ ಈ ರೂಪಾವಳಿಗಳ ಅಂಗಗಳಾಗಿ ಬಂದಿರುವ ಪ್ರತ್ಯಯಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಲೇಬೇಕೆಂಬ ಕಡ್ಡಾಯವೂ ಇದೆ. ಉದಾಹರಣೆಗಾಗಿ ಘಟನೆಯೊಂದರ ಮಾಡುಗ ಇಲ್ಲವೇ ಗುರಿಯನ್ನು ಸೂಚಿಸುವುದಕ್ಕಾಗಿ ಕ್ರಿಯಾಪದ ದೊಂದಿಗೆ ಬರಬಲ್ಲ ಏನೇ, ಏವೆ, ಈ, ಈರಿ, ಆನೆ ಮೊದಲಾದ ಪ್ರತ್ಯಯಗಳ ರೂಪಾವಳಿಯೊಂದಿಗೆ ಮಾತ್ರವಲ್ಲ, ಪ್ರತಿಯೊಂದು ನಿಶ್ಚಯ ವಾಕ್ಯದಲ್ಲೂ ಈ ರೂಪಾವಳಿಗೆ ಸೇರಿದ ಪ್ರತ್ಯಯಗಳಲ್ಲೊಂದನ್ನು ಕ್ರಿಯಾಪದದೊಂದಿಗೆ ಬಳಸಲೇಬೇಕೆಂಬ ಕಡ್ಡಾಯವೂ ಇದೆ. ಪದಪ್ರತ್ಯಯಗಳನ್ನು ಈ ರೀತಿ ಬೇರೆ ಬೇರೆ ರೂಪಾವಳಿಗಳಲ್ಲಿ ಹೊಂದಿಸಿ ಹೇಳಲು ಸಾಧ್ಯವಾಗದು. ಅವು ಪದರೂಪ ಪ್ರತ್ಯಯಗಳ ಹಾಗೆ ಒಂದಕ್ಕೊಂದು ಹೊಂದಿಕೊಂಡಿಲ್ಲದಿರುವುದೇ ಇದಕ್ಕೆ ಕಾರಣ. ಪದಪ್ರತ್ಯಯಗಳನ್ನು ವರ್ಣಿಸುವಾಗ ಭಾಷೆಯಲ್ಲಿ ಎಂತಹ ಪ್ರತ್ಯಯಗಳೆಲ್ಲ ಬಳಕೆಯಲ್ಲಿವೆ ಎಂಬುದಾಗಿ ಅವುಗಳ ಒಂದು ಪಟ್ಟಿಯನ್ನು ಕೊಡಲು ಮಾತ್ರ ಸಾಧ್ಯ. ಪದರೂಪ ಪ್ರತ್ಯಯಗಳ ಹಾಗೆ ಅವುಗಳಲ್ಲಿ ಒಂದನ್ನು ಬಳಸದಿದ್ದಲ್ಲಿ ಇನ್ನೊಂದನ್ನು ಬಳಸಬೇಕು ಎಂಬಂತಹ ಕಡ್ಡಾಯವು ಕಾಣಿಸುವುದಿಲ್ಲ. ಎರವಲು ಪದಪ್ರತ್ಯಯಗಳನ್ನು ಬೇರೆ ಭಾಷೆಗಳಿಂದ ಎರವಲಾಗಿ ಪಡೆದುಕೊಳ್ಳುವುದು ಬಹಳ ಸುಲಭ. ಆದರೆ ಪದರೂಪ ಪ್ರತ್ಯಯಗಳನ್ನು ಆ ರೀತಿ ಎರವಲಾಗಿ ಪಡೆಯುವುದು ಬಹಳ ಕಷ್ಟ. ಇದು ಅಸಾಧ್ಯವೆಂದೇ ಹೇಳಲು ಸಾಧ್ಯವಿದೆ. ಇದಕ್ಕೆ ಕಾರಣವೇನೆಂದರೆ ಮೇಲೆ ಸೂಚಿಸಿದಂತೆಯೇ ಪದರೂಪ ಪ್ರತ್ಯಯಗಳು ಅಚ್ಚುಕಟ್ಟಾಗಿ ಒಂದು ರೂಪಾವಳಿಯಲ್ಲಿ ಹೊಂದಿಕೊಂಡಿರುತ್ತವೆ. ಭಾಷೆಯಲ್ಲಿ ಅವುಗಳಿಗಿರುವ ಕೆಲಸವೇನೆಂಬುದನ್ನು ಅಂತಹ ರೂಪಾವಳಿಗಳೇ ನಿರ್ಧರಿಸುತ್ತವೆ. ಹಾಗಾಗಿ ಅವನ್ನು ಎರವಲಾಗಿ ಪಡೆಯುವುದಿದ್ದಲ್ಲಿ ಇಡೀ ರೂಪಾವಳಿಯನ್ನೇ ಎರವಲಾಗಿ ಪಡೆಯಬೇಕಾದೀತು. ಇದು ಅಸಾಧ್ಯವೇ? ಉದಾಹರಣೆಗಾಗಿ ಕನ್ನಡದಲ್ಲಿಲ್ಲದಿರುವ ದ್ವಿವಚನ ಪ್ರತ್ಯಯವನ್ನು ಸಂಸ್ಕೃತದಿಂದ ಎರವಲಾಗಿ ತರುವುದು ಅಸಾಧ್ಯವೆಂದೇ ಹೇಳಬಹುದು. ಯಾಕೆಂದರೆ ಸಂಸ್ಕೃತದಲ್ಲಿ ಇದು ಲಿಂಗ ಮತ್ತು ವಿಭಕ್ತಿಗಳೊಂದಿಗೆ ಸೇರಿ ಸುಬಂತವೆಂಬ ಒಂದು ರೂಪಾವಳಿಯಲ್ಲಿ ಬರುತ್ತಿದ್ದು ಆ ಪ್ರತ್ಯಯಕ್ಕೆ ಈ ರೂಪಾವಳಿಯ ಹೊರಗೆ ಸ್ವತಂತ್ರವಾದ ಇರುವಿಕೆ ಇಲ್ಲ. ಪದಪ್ರತ್ಯಯಗಳು ಈ ರೀತಿ ವ್ಯವಸ್ಥಿತವಾಗಿ ಒಂದಕ್ಕೊಂದು ಸಂಬಂಧಿಸಿಲ್ಲವಾದ ಕಾರಣ ಅವು ಬೇರೆ ಭಾಷೆಗಳಿಂದ ಸುಲಭವಾಗಿ ನಮ್ಮ ಭಾಷೆಗೆ ಎರವಲಾಗಿ ಬರಬಲ್ಲುವು. ಇಂತಹ ಕೆಲವು ಪದಪ್ರತ್ಯಯಗಳು ಕನ್ನಡಕ್ಕೆ ಬೇರೆ ಭಾಷೆಗಳಿಂದ ಎರವಲಾಗಿ ಬಂದಿವೆ ಎಂಬುದನ್ನು ನಾವು ಮುಂದೆ 8ನೇ ಅಧ್ಯಾಯದಲ್ಲಿ ನೋಡಲಿರುವೆವು. ಈ ರೀತಿ ಬೇರೆ ಪದಗಳೊಂದಿಗೆ ಎರವಲಾಗಿ ಬಂದ ಈ ಪ್ರತ್ಯಯಗಳು ಭಾಷೆಯಲ್ಲಿರುವ ಇತರ ಪದಗಳಿಗೂ ಸೇರಿಕೊಂಡು ಭಾಷೆಯವೇ ಆಗಿಬಿಡುವುದೂ ಇದೆ. ಉದಾಹರಣೆಗಾಗಿ ಕನ್ನಡದಲ್ಲಿ ಪೂರ್ವಪ್ರತ್ಯಯ ಎಂಬುದಿಲ್ಲದಿದ್ದರೂ ಅಂತಹ ಪ್ರತ್ಯಯವನ್ನೊಳಗೊಂಡಿರುವ ಸಂಸ್ಕೃತದ ಅಪಜಯ, ಅಪಹಾರ, ಅಪವಾದ, ಅಪಮಾನ, ಅಪಮೃತ್ಯು ಮೊದಲಾದ ಹಲವಾರು ಪದಗಳು ಎರವಲಾಗಿ ಬಂದಿವೆ. ಇದಲ್ಲದೆ ಈ ಪದಗಳಲ್ಲಿರುವ ಅಪ ಎಂಬ ಪೂರ್ವ ಪ್ರತ್ಯಯ ಕನ್ನಡದವೇ ಆದ ನಂಬಿಕೆ ಎಂಬಂತಹ ಪದಗಳಿಗೂ ಉದಾಹರಣೆಗಾಗಿ ಅಪನಂಬಿಕೆ ಸೇರಿಕೊಂಡು ಹೊಸ ಪದಗಳ ತಯಾರಿಕೆಯಲ್ಲಿ ಬಳಕೆಯಾಗಿದೆ. ಆದರೆ ಕನ್ನಡದಲ್ಲಿ ಈ ಪ್ರತ್ಯಯವಾಗಿ ಉಳಿಯುವ ಬದಲು ಒಂದು ಅಸ್ವತಂತ್ರ ಪದದ ಹಾಗೆ ಬಳಕೆಯಲ್ಲಿದೆ. 8.3.7 ನೋಡಿ. ಅರ್ಥದಲ್ಲಿ ವ್ಯತ್ಯಾಸ.
ಪದರೂಪ ಪ್ರತ್ಯಯಗಳಿಗೆ ಒಂದು ವಿಶಿಷ್ಟವಾದ ಅರ್ಥ ಇಲ್ಲವೇ ಉದ್ದೇಶವನ್ನು ಕಲ್ಪಿಸಿಕೊಡಲು ಸಾಧ್ಯವಿದೆ. ಉದಾಹರಣೆಗಾಗಿ ವಿಭಕ್ತಿ ಪ್ರತ್ಯಯಗಳಿಗೆ ನಾಮಪದಕ್ಕೂ ಮತ್ತು ಕ್ರಿಯಾಪದಕ್ಕೂ ನಡುವಿರುವ ಸಂಬಂಧವನ್ನು ತಿಳಿಸುವ ಉದ್ದೇಶವಿದೆ ಮತ್ತು ಅವುಗಳಲ್ಲೊಂದಾದ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಒಂದು ಸ್ಥಾನವನ್ನು ಸೂಚಿಸುವ ಅರ್ಥವಿದೆ. ಕಾಲವಾಚಕ ಪ್ರತ್ಯಯಗಳಿಗೆ ಕ್ರಿಯಾಪದವು ತಿಳಿಸುವ ಘಟನೆಯ ಕಾಲವನ್ನು ಮಾತನಾಡುವವನ ಕಾಲಕ್ಕೆ ಸಂಬಂಧಿಸಿದಂತೆ ತಿಳಿಸುವ ಉದ್ದೇಶ ಮತ್ತು ಅರ್ಥಗಳಿವೆ ಇತ್ಯಾದಿ. ಆದರೆ ಪದಪ್ರತ್ಯಯಗಳಿಗೆ ಈ ರೀತಿ ಒಂದು ನಿಶ್ಚಿತವಾದ ಅರ್ಥವನ್ನು ಕೊಡುವುದು ಕಷ್ಟ. ಉದಾಹರಣೆಗಾಗಿ ಇಕೆ ಇಗೆ ಎಂಬ ಪ್ರತ್ಯಯಕ್ಕೆ ಅದರ ಬೇರೆ ಬೇರೆ ಬಳಕೆಗಳಲ್ಲಿ ಬೇರೆ ಬೇರೆ ಅರ್ಥಗಳು ಬರುವೆಂಬುದನ್ನು ಮುಂದೆ 4.3ರಲ್ಲಿ ನೋಡಲಿರುವೆವು. ಕೆಲವು ಪ್ರಯೋಗಗಳಲ್ಲಿ ಅದಕ್ಕೆ ಕ್ರಿಯಾಪದವು ತಿಳಿಸುವ ಘಟನೆಯಿಂದ ಸಿದ್ಧವಾದ ಭಾವಾರ್ಥವನ್ನು ಹೆಸರಿಸುವ ಅರ್ಥವಿದೆಯಾದರೆ, ಉದಾಹರಣೆಗೆ ಹೊಗಳು ಹೊಗಳಿಕೆ, ಅಂಜು ಅಂಜಿಕೆ, ಮೆಚ್ಚು ಮೆಚ್ಚುಗೆ. ಇನ್ನು ಕೆಲವು ಪ್ರಯೋಗಗಳಲ್ಲಿ ಅಂತಹ ಘಟನೆಯ ಮೂಲಕ ತಯಾರಾದ ವಸ್ತುಗಳನ್ನು ಹೆಸರಿಸುವ ಅರ್ಥವಿದೆ. ಉದಾಹರಣೆಗೆ ಕೆತ್ತು ಕೆತ್ತಿಗೆ, ಮೊಳೆ ಮೊಳಕೆ ಇತ್ಯಾದಿ. ಹಾಗಾಗಿ ಅವಕ್ಕೆ ನಿಶ್ಚಿತವಾಗಿ ಇಂತಹದೇ ಎಂಬುದಾಗಿ ಒಂದು ಅರ್ಥವನ್ನು ಕೊಡುವುದು ಕಷ್ಟ. ಪದಗಳನ್ನು ಬೇರೆ ಪದಗಳಿಂದ ಬೇರ್ಪಡಿಸುವುದಿಷ್ಟೇ ಪದಪ್ರತ್ಯಯಗಳ ಪ್ರಾಮುಖ್ಯವಾದ ಕೆಲಸವಾದ ಕಾರಣ ಅವು ಒಂದು ನಿಶ್ಚಿತವಾದ ಅರ್ಥವನ್ನು ಸೂಚಿಸಬೇಕಾಗುವುದಿಲ್ಲ. ಇದಲ್ಲದೆ ಅವು ಪದರೂಪ ಪ್ರತ್ಯಯಗಳ ಹಾಗೆ ಒಂದು ವರ್ಗದಲ್ಲಿರುವ ಎಲ್ಲ ಪದಗಳೊಂದಿಗೂ ನಿಯಮಿತವಾಗಿ ಬರುವುದಿಲ್ಲವಾದ ಕಾರಣ ಅವಕ್ಕೆ ಸಾರ್ವತ್ರಿಕವಾದ ಒಂದು ಅರ್ಥವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಪದಪ್ರತ್ಯಯ ಮತ್ತು ಪದರೂಪ ಪ್ರತ್ಯಯವೆಂಬ ಈ ಪ್ರತ್ಯಯಗಳ ವಿಭಜನೆ ಮುಖ್ಯವಾಗಿ ನಾಮಪದಗಳ ಬಳಕೆಯಲ್ಲಿ ಕಾಣಿಸುವಂತಹದು. ಪದಪ್ರತ್ಯಯಗಳನ್ನೊಳಗೊಂಡಿರುವ ನಾಮಪದಗಳ ಅರ್ಥ ಅವುಗಳ ಒಳರಚನೆಯ ಮೇಲೆ ಅವಲಂಬಿಸಿದರೆ ಅವು ಎಂತಹ ವ್ಯಕ್ತಿ, ವಸ್ತು ಮೊದಲಾದವುಗಳನ್ನು ಗುರುತಿಸುತ್ತವೆ ಎಂಬುದರ ಮೇಲೆ ಅವಲಂಬಿಸಿದೆ ಎಂಬುದನ್ನು ಮುಂದೆ 4ನೇ ಅಧ್ಯಾಯದಲ್ಲಿ ನೋಡಲಿರುವೆವು. ಕಾಲದಿಂದ ಕಾಲಕ್ಕೆ ಇಂತಹ ಪದಗಳಲ್ಲಾಗುವ ಅರ್ಥದ ಬದಲಾವಣೆಗಳು ಅವುಗಳಲ್ಲಿರುವ ಪ್ರತ್ಯಯಗಳನ್ನು ಅವಲಂಬಿಸಿರುವುದಿಲ್ಲ. ಒಂದೇ ಪದಪ್ರತ್ಯಯವನ್ನೊಳಗೊಂಡಿರುವ ಪದಗಳೆಲ್ಲವಕ್ಕೂ ಒಂದೇ ರೀತಿಯ ಅರ್ಥವನ್ನು ಕೊಡಲು ಸಾಧ್ಯವಾಗದಿರುವುದಕ್ಕೆ ಇದು ಒಂದು ಕಾರಣ.